ಜೈ ಶ್ರೀರಾಮ್. ಇವತ್ತು ನಾನು ನಿಮಗೆ ಹೊಸತೊಂದು ವಿಷಯವನ್ನು ಹೇಳ್ತೇನೆ. ಇದು ಮಕ್ಕಳಿಗೆ ಆಗ್ತದೆ, ದೊಡ್ಡವರಿಗೆ ಆಗ್ತದೆ, ಎಲ್ಲರಿಗೆ ಆಗ್ತದೆ. ಏನಪ್ಪ ಅಂತ ವಿಷಯ ಅದು ನೋಡಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಸ್ನಾನ ಮಾಡಿದರೆ ಅದಕ್ಕೆ ಋಷಿ ಸ್ನಾನ ಅಂತ ಹೇಳ್ತಾರೆ. 5 ಗಂಟೆಗೆ ಸ್ನಾನ ಮಾಡಿದರೆ ಅದು ದೇವತಾ ಸ್ನಾನ ಅಂತ ಹೇಳ್ತಾರೆ. 6 ಗಂಟೆಗೆ ಸ್ನಾನ ಮಾಡಿದರೆ ಅದು ಮಾನವ ಸ್ನಾನ ಅಂತ ಹೇಳ್ತಾರೆ. 7 ಗಂಟೆಗೆ ಸ್ನಾನ ಮಾಡಿದರೆ ರಾಕ್ಷಸ ಸ್ನಾನ ಅಂತ ಹೇಳ್ತಾರೆ. ನಿಮಗೆ ಯಾವ ಸ್ನಾನ ಬೇಕು ನೀವು ಆಲೋಚನೆ ಮಾಡಿ ನೋಡಿ. ದೇವತೆಗಳು ಕೂಡ ಋಷಿಮುನಿಗಳು ಸಮುದ್ರ ಸ್ನಾನ, ನದಿ ಸ್ನಾನ ಮಾಡಿದ ಮೇಲೆ ದೇವತೆಗಳು ಸ್ನಾನ ಮಾಡ್ತಾರೆ. ಯಾಕಂತೇಳಿ ದೇವರು ಕೂಡ ಹೇಳಿದ್ದಾರೆ, ಋಷಿಗಳು ಸ್ನಾನ ಮಾಡಿದ ಮೇಲೆ ನೀವು ದೇವತೆಗಳು ಸ್ನಾನ ಮಾಡಿ ನದಿ ಶುದ್ಧಿ ಆಗ್ತದೆ, ಸಮುದ್ರ ಕೂಡ ಶುದ್ಧೀಕರಣ ಆಗ್ತದೆ, ಗಂಗೆ ಕೂಡ ಶುದ್ಧೀಕರಣ ಆಗ್ತದೆ. ಋಷಿಮುನಿಗಳು ಮೊದಲು ಸ್ನಾನ ಮಾಡಬೇಕು ಅಂತ ಅದಕ್ಕೆ 4 ಗಂಟೆಗೆ ಸಮಯ ಕೊಟ್ಟಿದ್ದಾರೆ. ದೇವತೆಗಳು 5 ಗಂಟೆಗೆ ಸ್ನಾನ ಮಾಡ್ತಾರೆ, ಮಾನವರು 6 ಗಂಟೆಗೆ ಸ್ನಾನ ಮಾಡ್ತಾರೆ. ಆದರೆ ನಿಮ್ಮ ಮಕ್ಕಳನ್ನು ನೀವು 4 ಗಂಟೆಗೆ ಸ್ನಾನ ಮಾಡಿಸಿದರೆ ಎಬ್ಬಿಸಿ ಅವರಿಗೆ ನೀವು ಟ್ಯೂಷನ್ ಕೊಡುವಂಥ ಅಗತ್ಯತೆ ಇರುವುದಿಲ್ಲ. ಕಾರಣ ಅವರು ಜ್ಞಾನಿಗಳಾಗ್ತಾರೆ. 5 ಗಂಟೆಗೆ ಸ್ನಾನ ಮಾಡಿದರೂ ಪರವಾಗಿಲ್ಲ, ನಿಮ್ಮ ಮಕ್ಕಳು ನೀವು ಕೂಡ ಜ್ಞಾನಿಗಳಾಗ್ತೀರಿ. 6 ಗಂಟೆಗೆ ಸ್ನಾನ ಮಾಡಿದರೆ ಮಾನವ ಸ್ನಾನ, ಸೂರ್ಯ ಉದಯ ಆಗುವ ಮೊದಲು ಸ್ನಾನ ಮಾಡಿದರೂ ಪರವಾಗಿಲ್ಲ, ನಿಮಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ, ಸೂರ್ಯನಾರಾಯಣ ದೇವರ ಆಶೀರ್ವಾದವಿರ್ತದೆ. ಅದಕ್ಕೆ ನೀವು ಟ್ಯೂಷನ್ ಕೊಡುವಂಥ ಅಗತ್ಯ ಇಲ್ಲ. ಮತ್ತು ನಿಮ್ಮ ಮಕ್ಕಳಿಗೆ ಬ್ರಹ್ಮಜ್ಞಾನಿ ಆಗ್ತಾರೆ ಅವರು. ನೀವು ಏನು ಹೇಳಿಕೊಡುವಂಥ ಅವಶ್ಯಕತೆ ಇಲ್ಲ. ಆದರೆ ರಾತ್ರಿಯಲ್ಲಿ ಅವರು 9 ಗಂಟೆಗೆ ಮಲಗುವಂಥ ಒಂದು ಅಭ್ಯಾಸವನ್ನು ಮಾಡಬೇಕು. ಮತ್ತು ಬೆಳಿಗ್ಗೆ ಒಂದು 4 ಗಂಟೆಗೆ ಎಬ್ಬಿಸಿ ಅವರನ್ನು ಸ್ನಾನಾದಿಗಳನ್ನು ಮಾಡಿಸಿ ಒಂದು ಮಡಿ ಬಟ್ಟೆಯನ್ನು ಹಾಕಿ, ಒಗೆದ ಬಟ್ಟೆ, ಅವರಿಗೆ ಓದುವಾಗ ಪೂರ್ವ ಮುಖವಾಗಿ ಓದಿದರೆ, ಇಲ್ಲದಿದ್ದರೆ ಉತ್ತರ ಮುಖವಾಗಿ ಓದಿದರೆ ಜ್ಞಾನವಂತರಾಗ್ತಾರೆ. ಅವರು ಖುಷಿ ಆಗ್ತಾರೆ. ಮತ್ತು ನಿದ್ದೆಗೆ ಬಳಸಿದ ಬಟ್ಟೆಯನ್ನು ಬಳಸಲಿಕ್ಕೆ ಹೋಗಬೇಡಿ. ಆದ ಕಾರಣ ನಾವೆಲ್ಲರೂ ಜ್ಞಾನಿಗಳಾಗಬೇಕು. ಮತ್ತು ನಾವು ಪ್ರತಿಯೊಬ್ಬರೂ ದೇವತಾ ಮನುಷ್ಯರೇ ಆಗಿದ್ದೇವೆ. ಯಾವನೋ ಒಬ್ಬ ದೇವಮಾನವ ಅಂತ ಹೇಳ್ತೇವೆ ನಾವು, ಅವಧೂತ ಬಾಬಾ ಅಂತ ಹೇಳ್ತೇವೆ. ನಿಮ್ಮಲ್ಲಿ ಇರುವಂಥ ದೈವತ್ವ ಜಾಗೃತಿ ಆಗಬೇಕಾದರೆ ನೀವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮಾಡಿದರೆ, ಈ ಜ್ಯೋತಿಷಿಗಳ ಹತ್ತಿರ ಹೋಗುವುದು, ಮಂತ್ರವಾದಿಗಳ ಹತ್ತಿರ ಹೋಗುವುದು, ತಂತ್ರಿಗಳ ಹತ್ತಿರ ಹೋಗುವುದು, ಮತ್ತು ಈ ಬಾಬಾಗಳ ಹತ್ತಿರ ಹೋಗುವುದನ್ನು ನಿಮ್ಮ ಮನೆಯಲ್ಲಿ ನೀವು ದೂರ ಮಾಡ್ಬೋದು. ಮತ್ತು ನಿಮ್ಮ ಮನೆಯೇ ದೇವಸ್ಥಾನವನ್ನಾಗಿ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆಯೇ ನನ್ನ ಫೋನ್ ನಂಬರ್ ತಗೊಳ್ಳಿ, 9880254627. ಶ್ರೀ ಮೂಕಾಂಬಿಕಾ ರಾಶಿ ಪ್ರಶ್ನೆ, ಜಪ್ಪು ಕುಡುಪಾಡಿ ದೋಟ. ನೋಡಿ, ಪ್ರತಿಯೊಬ್ಬರಿಗೂ ಸಾಧನೆ ಮಾಡಲಿಕ್ಕೆ ವ್ಯಾಸ ಭಗವಾನರು ಬೀಜ ಮಂತ್ರವನ್ನು ಕೊಟ್ಟಿದ್ದಾರೆ. 12 ರಾಶಿಯವರಿಗೆ 12 ಬೀಜ ಮಂತ್ರ ಉಂಟು. ಓಂ ಐಂ ಕ್ರೀಂ ಶ್ರೀಂ ರಂ ಅಂತ. ಇದು 12 ರಾಶಿಗೆ 12 ಬೀಜ ಮಂತ್ರ ಉಂಟು. ಮೊದಲಿನ ಕಾಲದಲ್ಲಿ ಈ ಧ್ರುವ ಬಾಲಕನಿಗೆ ನಾರದ ಮುನಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸಿ ಕೊಟ್ಟಿದ್ದಾರೆ. ಆ ಬಾಲಕ ಬೇಕಾದಷ್ಟು ಸಮಯ ಈ ಭೂಮಿಯಲ್ಲಿ ರಾಜ್ಯಾಡಳಿತ ಮಾಡಿ ಮಗು ಎಲ್ಲ ಸಿದ್ಧಿ ಮಾಡಿ ನಾರಾಯಣನನ್ನು ಕೊನೆಗೆ ಧ್ರುವ ನಕ್ಷತ್ರ ಅಂತ ನೀವು ಕೇಳಿರ್ಬೋದು. ಎಲ್ಲ ನಕ್ಷತ್ರಕ್ಕಿಂತ ಮೇಲಿರುವಂಥ ಧ್ರುವ ನಕ್ಷತ್ರ. ಹಾಗೆಯೇ ತಾಯಿಯ ಗರ್ಭದಲ್ಲಿ ಇರುವಾಗ ಈ ಭಕ್ತ ಪ್ರಹ್ಲಾದನಿಗೆ ಈ ನಾರದ ಮುನಿಗಳು ಗರ್ಭದಲ್ಲಿರುವ ಒಂದು ಮಂತ್ರವನ್ನು ಬೋಧಿಸಿದ್ದಾರೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ ಮಂತ್ರವನ್ನು ಬೋಧಿಸಿದ್ದಾರೆ. ಆ ಬಾಲಕ ಜಪಿಸಿ ಶ್ರೀಹರಿಯನ್ನೇ ಒಲಿಸಿಕೊಂಡಿದ್ದಾನೆ. ತಂದೆ ಎಷ್ಟು ಕಷ್ಟಪಟ್ಟರು ಅದನ್ನು ಪಾರು ಮಾಡಿ ಕೊನೆಗೆ ಭಕ್ತ ಪ್ರಹ್ಲಾದ ಒಬ್ಬ ಶ್ರೇಷ್ಠ ಧಾರ್ಮಿಕ ವ್ಯಕ್ತಿ, ಆಧ್ಯಾತ್ಮಿಕ ಚಿಂತಕ ಆಗಿದ್ದಾನೆ.
ಹಾಗಾದರೆ ಈ ಕಲಿಯುಗದಲ್ಲಿ ನೋಡಿ ಓಂ ನಮಃ ಶಿವಾಯ ಎಲ್ಲ ನೇರ ಮಂತ್ರ. ಆ ಮಂತ್ರವನ್ನು ಜಪಿಸಿದಾಗ ನಮಗೆ ಏನಾದರೂ ಆ ಪರಮಾತ್ಮ ಒಂದು ಕೂದಲಿನಲ್ಲಿ ಆ ಪರಮಾತ್ಮನ ಕರೆಂಟು ಬಂದು ನಮ್ಮ ಮೆದುಳು ಸರ್ಕಿಟ್ ಹಾಳಾಗಿ ಹೋಗ್ತದೆ. ಅದಕ್ಕೆ ಸಾಧು ಸಂತರ ಬಳಿ ಇಲ್ಲದಿದ್ದರೆ ಜ್ಞಾನಿಗಳ ಬಳಿ ಹೋಗಿ ಈ ಮಂತ್ರವನ್ನು ನೀವು ತೆಗೆದುಕೊಂಡರೆ ನಿಮಗೆ ಸಕಲವು ಮನೆಯಲ್ಲಿಯೇ ಇಷ್ಟಾರ್ಥ ಸಿದ್ಧಿಯಾಗ್ತದೆ. ಜೈ ಶ್ರೀರಾಮ್.